ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪಪ್ಪಾಯ ಹಣ್ಣನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಐಸ್ ಕ್ರೀಮ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆ ತಂದು ಕೊಡುವಂಥ ಐಸ್ ಕ್ರೀಮಲ್ಲಿ ಏನೆಲ್ಲ ಕೆಮಿಕಲ್ಸ್ ಇರುತ್ತೆ, ಹಾಗೆ ಪಾಮ್ ಆಯಿಲ್ ಕೂಡ ಹಾಕಿರ್ತಾರೆ ಅಂತ ನೀವು ಸುಮಾರು ಸಲ ನ್ಯೂಸಲ್ಲಿ ನೋಡಿರ್ತೀರ. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲೇ ಈ ರೀತಿ ಫ್ರೂಟ್ಸನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಐಸ್ ಕ್ರೀಮ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹಣ್ಣಾಗಿರೋಂಥ ಪಪ್ಪಾಯವನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆನಂತರ ಮನೆಯಲ್ಲಿರೋಂತಹ ನೀವು ಕಲ್ಲು ಸಕ್ಕರೆಯನ್ನು ಈ ರೀತಿ ಪೌಡ್ರ್ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ. 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಪಪ್ಪಾಯ ಸ್ವೀಟ್ ಇರುತ್ತಲ್ವ, ಹಾಗಾಗಿ ನೋಡಿ ಈ ರೀತಿ ಪೌಡ್ರ್ ಮಾಡಿದ್ದೀನಿ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ನೀವು ಬೇಕಾದರೆ ಏಲಕ್ಕಿ ಪುಡಿಯನ್ನು ಸಹ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ನೈಸಾಗೆ ಪ್ಯೂರಿ ಥರ ಮಾಡ್ಕೋಬೇಕು. ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸಿನಲ್ಲಿ ಈ ರೀತಿ ಪ್ಯೂರಿ ಥರ ಪೇಸ್ಟ್ ಆಗಿರಬೇಕು. ಈ ಥರ ಮಾಡ್ಕೋಬೇಕು. ಆನಂತರ ಮನೆಯಲ್ಲಿರುವಂಥ ಸ್ಟೀಲ್ ಕಪ್ಗಳಿಗೆ ನೀವು ಹಾಕ್ಕೋಬೋದು. ಕುಲ್ಫಿ ಮೋಲ್ಡ್ ಇದ್ದರೆ ಅದರಲ್ಲಿ ಕೂಡ ಹಾಕ್ಕೋಬಹುದು. ನೋಡಿ, ನಾನಿಲ್ಲಿ ಡೈರೆಕ್ಟಾಗೆ ಲೋಟದಲ್ಲೇ ಹಾಕ್ತಾಯಿದ್ದೀನಿ ಕಪ್ಗಳಲ್ಲಿ. ಈ ರೀತಿ ಕಪ್ಗಳಲ್ಲಿ ಇದನ್ನು ಪ್ಯೂರಿ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಈ ರೀತಿ ದಪ್ಪದಾದ ಪ್ಲಾಸ್ಟಿಕ್ ಕವರ್ಗಳನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಲೋಟಗೆಲ್ಲ ನೀಟಾಗಿ ಕವರ್ ಆಗೋ ಥರ ರಬ್ಬರ್ ಸಹಾಯದಿಂದ ನೀವು ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮಿಡಲಲ್ಲಿ ಚಾಕು ಸಹಾಯದಿಂದ ಹೋಲ್ ಮಾಡಿ ನೀವು ಐಸ್ ಕ್ರೀಮ್ ಸ್ಟಿಕ್ಸ್ನ ಹಾಕ್ಕೋಬಹುದು. ಐಸ್ ಕ್ರೀಮ್ ಸ್ಟಿಕ್ಸ್ ಮನೆಯಲ್ಲಿ ಇಲ್ಲ ಅಂದರೆ ನೀವು ಸ್ಪೂನ್ಗಳನ್ನು ಕೂಡ ಉಪಯೋಗಿಸ್ಕೋಬಹುದು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಫಾಲೋ ಮಾಡಿ. ನೋಡಿ, ಈ ರೀತಿ ನೀಟಾಗಿ ಇಟ್ಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ಸ್ನ ಅಥವಾ ಸ್ಪೂನ್ಗಳನ್ನ ಫಿಕ್ಸ್ ಮಾಡ್ಕೋಬೋದು ನೀವು ನೀಟಾಗೆ. ನೋಡಿ, ನಾನಿಲ್ಲಿ ಸ್ಪೂನ್ ಇಡ್ತಾಯಿದ್ದೀನಿ. ಈ ಥರ ಕೂಡ ಮಾಡ್ಕೋಬೋದು ನೀವು. ಈಗ ನಾವು ಈ ಕಪ್ಗಳನ್ನು ಫ್ರೀಜರಲ್ಲಿ ಇಡೋಣ. 8 ತಾಸುಗಳವರೆಗೆ ಇದನ್ನು ಫ್ರೀಜರಲ್ಲಿ ಇಡಬೇಕಾಗತ್ತೆ. 8 ತಾಸುಗಳ ನಂತರ ನಾವು ಇದನ್ನು ತೆಗೆಯೋಣ. ನಾನು ಇದನ್ನು 3ನೇ ಸಲ ಮನೆಯಲ್ಲಿ ಟ್ರೈ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಮನೆಯಲ್ಲಿ ಟೇಸ್ಟ್ ಎಲ್ರಿಗೂ ಇಷ್ಟ ಆಗಿದೆ. ನಮ್ಮ ಪ್ರಿಯಾಂಶ್ ಫ್ರೆಂಡ್ಸ್ಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ನಾನು ನಿಮಗೂ ತೋರಿಸೋಣ ಅಂತ ಮಾಡಿದ್ದು. ಕಲ್ಲಂಗಡಿ ಹಣ್ಣಲ್ಲಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ಪಪ್ಪಾಯದಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದ್ದು. ತುಂಬಾ ರುಚಿಯಾಗಿತ್ತು. ಯಾವುದೇ ಕಾರಣಕ್ಕೂ ಇದಕ್ಕೆ ಹಾಲೆಲ್ಲ ಮಿಕ್ಸ್ ಮಾಡಬೇಡಿ. ಪಪ್ಪಾಯ ಮತ್ತು ಹಾಲು ಎಲ್ಲ ಆಪೋಸಿಟ್ ಫುಡ್ ಅಂತ ಹೇಳ್ತಾರೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಒಂದು ಮೀಡಿಯಮ್ ಸೈಜ್ ಪಪ್ಪಾಯ ಹಣ್ಣಿನಲ್ಲಿ ಅರ್ಧ ಹಣ್ಣನ್ನು ನಾನು ಉಪಯೋಗಿಸಿರೋದು. 3 ಐಸ್ ಕ್ರೀಮ್ಸ್ ರೆಡಿಯಾಗಿದೆ, 3 ಕುಲ್ಫಿಗಳು ರೆಡಿಯಾಗಿದೆ. ನೋಡಿ, ತುಂಬಾ ರುಚಿಯಾಗಿ ಬಂದಿದೆ. ಕಲ್ಲು ಸಕ್ಕರೆ ಹಾಗೆ ಪಪ್ಪಾಯ ಎರಡೇ ಪದಾರ್ಥಗಳಿಂದ ಎಷ್ಟು ರುಚಿಯಾದ ಐಸ್ ಕ್ರೀಮನ್ನು ನಾವು ಮನೆಯಲ್ಲೇ ತಯಾರಿಸ್ಕೋಬೋದು. ಮಕ್ಕಳಿಗೂ ಕೂಡ ಒಳ್ಳೆಯದು. ಈ ರೀತಿ ಮಾಡಿಕೊಟ್ರೆ ಹೊರಗಡೆ ತಂದು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ. ಮಕ್ಕಳಿಗೂ ಖುಷಿಯಾಗುತ್ತೆ, ನಿಮಗೂ ಕೂಡ ಖುಷಿ ಅನಿಸುತ್ತೆ. ಮನೆಯಲ್ಲೇ ನೀವೇ ನೀಟಾಗಿ ಮಾಡಿರುವಂಥ ಐಸ್ ಕ್ರೀಮ್ ಇದು. ಮನೆಯಲ್ಲಿ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.